ಇನ್ನು ಕಾಂಗ್ರೆಸ್ನ ರಾಜೀವ್ಗೌಡ ಪ್ರಕರಣದ ವರದಿ ಕೇಳಿರುವಂತಹ ಎಐಸಿಸಿ ಡಿಸಿಎಂ ಡಿಕೆಗೆ ಫೋನ್ ಮಾಡಿ ವರದಿ ಕೇಳಿದಂತಹ ಮಾಹಿತಿ ಇದೆ. ರಾಜೀವ್ಗೌಡ ವರ್ತನೆಯಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ಕೆಪಿಸಿಸಿಯಿಂದ ವರದಿ ಸಲ್ಲಿಸುವಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಕೆಪಿಸಿಸಿಗೆ ಏನು ಮಾಹಿತಿ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕೆಪಿಸಿಸಿ ಏನು ಕ್ರಮ ತೆಗೆದುಕೊಳ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ ಎಐಸಿಸಿಯಿಂದ. ಟಿವಿ9ಗೆ ಕಾಂಗ್ರೆಸ್ ಮೂಲಗಳಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿರುವಂಥದ್ದು. ರಾಜೀವ್ಗೌಡ ಪ್ರಕರಣದ ವರದಿಯನ್ನು ಕೇಳಿ ಎಐಸಿಸಿ ಸೂಚನೆಯನ್ನು ಕೊಟ್ಟಿದೆ. ಕೆಪಿಸಿಸಿಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿ ವರದಿಯನ್ನು ಕೇಳಿರುವಂಥ ಮಾಹಿತಿ ಇದೆ. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. ಕಾರಣ ಕೇಳಿ ನೋಟಿಸ್ ನೀಡಿರುವಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರ ಜೊತೆ ಸಂಭಾಷಣೆ ನಡೆಸುವಾಗ ವ್ಯಕ್ತಿಗತ ನಿಂದನೆ ಮಾಡಿದ್ದಲ್ಲದೆ ನೀವು ಕೆಟ್ಟ ಪದ ಬಳಸಿದ್ದೀರಿ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ನೀಡಲಾಗ್ತಾ ಇದೆ. 1 ವಾರದ ಒಳಗೆ ಈ ಬಗ್ಗೆ ಸೂಕ್ತ ಶ್ರಮಜಾಯಿಷಿಯನ್ನು ನೀಡಬೇಕು ಅಂತ ನೋಟಿಸ್ ಅನ್ನು ನೀಡಲಾಗಿದೆ. ಇಲ್ಲವಾದಲ್ಲಿ ಶಿಸ್ತು ಸಮಿತಿಯು ಮುಂದಿನ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕೂಡ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಒಂದ್ ಕಡೆ ಎಐಸಿಸಿ ಕೆಪಿಸಿಸಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಏನು ಕ್ರಮ ತೆಗೆದುಕೊಂಡಿದ್ದೀರಿ, ಈ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಎಐಸಿಸಿ ಸೂಚನೆಯನ್ನು ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್ಗೆ. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡಗೆ ನೋಟಿಸ್ ಅನ್ನು ನೀಡಲಾಗಿದೆ. ಕೆಪಿಸಿಸಿಯಿಂದ ರಾಜೀವ್ಗೌಡಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿರುವಂಥದ್ದು. ಕಾರಣ ಕೇಳಿ ನೋಟಿಸ್ ನೀಡಿರುವಂತಹ ಕೆಪಿಸಿಸಿ ಅಂದರೆ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡನಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಮನೆಗೆ ಭೇಟಿ ನೀಡಿದ ಪೊಲೀಸರ ಜೊತೆ ಪತ್ನಿ ರಂಪಾಟ ಮಾಡಿದ್ದಾರೆ. ಮನೆಯಲ್ಲಿ ಪೊಲೀಸರ ಶೋಧಕ್ಕೆ ಅಡ್ಡಿ ಮಾಡಿದ ಆರೋಪ. ಸರ್ಚ್ ವಾರೆಂಟ್ ಇಲ್ಲದೆ ಬರಬೇಡಿ ಅಂತ ಆವಾಜ್ ಹಾಕಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿವಿ9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಈತ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ. 2 FIR ದಾಖಲಾಗಿದೆ ಈತನ ವಿರುದ್ಧ. ಈತನಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಪೊಲೀಸ್ನವರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ರಾಜೀವ್ಗೌಡ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಜೊತೆನೆ ಪತ್ನಿ ರಂಪಾಟ ಮಾಡಿದ್ದಾರೆ. ಮನೆಯಲ್ಲಿ ಪೊಲೀಸರ ಶೋಧಕ್ಕೆ ಅಡ್ಡಿ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ. ಸರ್ಚ್ ವಾರೆಂಟ್ ಎಲ್ಲಿದೆ, ಸರ್ಚ್ ವಾರೆಂಟ್ ತಗೊಂಡು ಬನ್ನಿ, ಇಲ್ಲ ಅಂತಂದ್ರೆ ಬರಬೇಡಿ ಅಂತ ಪೊಲೀಸರಿಗೇನೆ ರಾಜೀವ್ಗೌಡ ಪತ್ನಿ ಆವಾಜ್ ಹಾಕಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಟಿವಿ9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ.